ಅಣ್ಣ ಓ ಸಾರ್ತಿ ಆ ಕಣ್ಣಿ ಬಲ್ಲ ಜರ ಹೋಗ್ತೇನೆ ಹೂವ ಜರ ಕಣ್ಣ ಮೇಲೆ ಹೂವ ಜರ ತೆಗೆದು ಜರ ಹೂ ಈ ಕಡೆ ಆ ಸರಿ ತಡ್ರಿ ಅಡ್ಕೆವ್ರಿಗೆ ಓ ಸರಿ ಸರಿ
ಹಿಂದೆ ಸರಿ ಬೆಳಗ್ಗೆದ ಓ ಹಿಂದೆ ಒಳಗೆ ಸರಿ ನೀವು ತಲೆ ಬರ್ತಂದು ಮಾಡಿದ ಸಂಗೀತಗಾರ ಶಿರೋಮಣಿ ಇವರು ಬಂದವರು ವಿಚಾರ ಮಾಡ್ತೀರಿ ವಿಚಾರ ನಾವು ಏನ್ ಮಾಡೋದಕ್ಕಲ್ಲ ಸಂಗೀತಗಾರ ಶಿರೋಮಣಿ ಎಲೈ ದೊಡ್ಡ ಸಾರಥಿ ಅವರು ದೊಡ್ಡ ದೇವತೆಂದೇ ಕಾಣವರು ಶಾಪ ಮತ್ತೊಂದು ಯಾಳದಲ್ಲಿ ಪ್ರಸಾರಕ್ಕೆ ಮಾತಾಡಿಸುವುದನ್ನಾಗಲೇ ಸುಂದರ ಸಾರಥಿ ಓಹೋ ಮೈ ಮೇಲೆ ಜನ ಪಿತಾಂಬರಿಯನ್ನು ಉಟ್ಟು ಕಾಲಲ್ಲಿ ಗಿರಿಗೆ ಹಚ್ಚಿಯನ್ನು ತೊಟ್ಟು ರುಂಡ ಮಾಲೆಯನ್ನು ಕೊಳಲಿ ಧರಿಸಿಕೊಂಡು ಕೈಯಲ್ಲಿ ಕಡವ ತೀರಿಸುವುದರ ತಾಂಡವನ್ನು ಹಿಡಿದು ಕಟ್ಟಿದ ರಂಗಮಂಟಪದಲ್ಲಿ ಶೃಂಗಾರದಿಂದ ಬಂದವರು ತಾಂಬುದಾರ ತಾಯಿ ಪುಂಡದೇವಿ ಚತುರ ಮಾನವ ಪೃಥ್ವಿ ಆಪ ತೇಜ ವಾಯು ಶಾಪ ಆಕಾಶ ಪಂಚ ಮಹಾಭೂತಗಳಾದ ಸ್ವರೂಪವಾಗಿರುವ ಈ ಜಗತ್ತಿನಲ್ಲಿ ಮಾಯಾರಂಜಿತವಾಗಿ ಶಾಪ ಮುತ್ತು ರತ್ನ ಮಾಣಿಕ್ಯ ಪ್ರಜ್ವಲಿಸುವ ಜರಿದ ಪಿತಾಂಬರನ್ನು ಉಟ್ಟು ಇರುವಂತಿಗಿ ಸೇವಂತಿಗಿ ಬಕುಳಿಕೆದವರಿಗೆ ನಾಗ ಸಂಪಿಗಿ ಚಂಪಕ ಪಾರಿಜಾತ ಪುಷ್ಪಾದಿಗಳ ಧನದಂಡೆಯನ್ನು ಒಟ್ಟು ಶೃಂಗಾರದಿಂದ ಶೋಭಿತರಾಗಿ ಚಕ್ರ ಗದಾ ತ್ರಿಶೂಲ ಖಡ್ಗ ಮುಂತಾದ ಆಯುಧಗಳನ್ನು ಹಿಡಿದು ಅಡಿ ಮುಂದಕ್ಕೆ ಇಟ್ಟರೆ ಈ ಪೃಥ್ವಿಯಲ್ಲಿರುವ ಮರಗಣಾಧೀಶರು ನಿತ್ಯ ನೈಮಿತ್ಯವಾಗಿ ಅವರ ಸ್ತುತಿಯನ್ನು ಮಾಡುವರು ಇದು ಅಲ್ಲದೆ ಸತ್ಯಕ್ಕೆ ಕಾಪಾಡಿ ಅಸತ್ಯಕ್ಕೆ ಬಿಸಾಡಿ ದುಷ್ಟರನ್ನು ಸಂವರಿಸಿ ಶ್ರೇಷ್ಠರನ್ನು ಪರಿಪಾಲಿಸುವಂತ ಈ ಆದಿಶಕ್ತಿಗೆ ಬಂದವರು ದಾರೆಂದು ಕೇಳುವ ನೀನು ದಾರ ನರಶಿರೋಮಣಿ ವಜ್ರದ ಖಣಿ ನಮಗೂ ಸಾರಥಿ ಎಂದವರು ತಾವುದಾರ ತಾಯಿ ಪುಣ್ಯದೇವಿ ಸಾರಥಿ ನಾನು ದಾರೆಂದರೆ ಶ್ರೀಮಂತ ಭುಜ ಬ್ರಹ್ಮಾಂಡ ನಾವು ಖಾಂಡ ಶಿಖರದಲ್ಲಿ ಅಗಣಿತ ಆದರ್ಶ ಮಣಿಯೆಂದು ಅಲಂಕೃತವಾಗಿ ತೋಪಿಸುವ ಈ ಸಿಂಹಾಸನ ಪೀಠದೊಳು ಕುಳಿತು ನಿತ್ಯ ಗಜಾನನ ನಂದೇಶ್ವರ ಪುಂಗೇಶ್ವರ 178 ಗಣಾಧೀಶ್ವರರು 178 ಮುನಿಗಳು 90 ಕೋಟಿ ಋಷಿಗಳು ಅಲ್ಲದೆ ಮೋಕ್ಷದಾಯಕರು ಮೋಕ್ಷ ನಾಯಕರು ಬ್ರಹ್ಮ ವಿಷ್ಣು ರುದ್ರಾದಿಗಳು ಕೂಡಿ ನಿತ್ಯ ಕೈಲಾಸ ಪೂಜೆಯನ್ನು ಕೈಯುವುದು ಪರಮಾತ್ಮನ ಅರ್ಥಾಂಗಿಯರಾದ ಆದಿಶಕ್ತಿ ಅವತಾರಿಗಳು ನಾವು ಇದು ಅಲ್ಲದೆ ಮತ್ತು ನನ್ನ ನಾಮದ ವಿಸ್ತಾರವನ್ನು ಹೇಳ್ತೇನೆ ಕೇಳು ಸಾರಥಿ ನಿತ್ಯ ನಿರಂಜಳೆ ನಿತ್ಯ ನಿರಾಳೆ ನಿತ್ಯ ಶಾರದೆ ನಿತ್ಯ ಕಾಂತಿನಿ ಮಹಾಂಕಾಳಿ ಗಿರಿಜಾಯಿಣಿ ಗಿರಿಜ ಕಲ್ಯಾಣಿ ಓಂಕಾರಿಣಿ ಓಂಕಾರ ಸ್ವರೂಪಿಣಿ ರುದ್ರಾಯಣಿ ರುದ್ರ ಅವತಾರಿಣಿ ಮುಕ್ತಿಗೆ ಮಾರ್ಗಳೆ ನಿರ್ಮಲ ಶಾರದೆ ಶಿವಕಾಂತಿ ಧರುಣಿ ಧರ್ಮಗಟ್ಟಿ ಸಾವಿತ್ರಿ ಗೋವಿತ್ರಿ ನಿರಂಜನ ಸರ್ವ ಮಂಗಳೇ ಸಾರಥಿ ಸಚ್ಚಿದಾನಂದ ಸ್ವರೂಪದಾಯಕಳೆ ಚಂಡಿ ಚಾಮುಂಡಿ ಚಂಡೇಶ್ವರಿ ಚತುರ್ಭವಾನಿ ಮಹೇಶ್ವರಿ ಜಗನ್ಮಾತೆ ಜಗತ್ ಕಲ್ಯಾಣಿ ಮಧುಮತಿ ಸುಮತಿ ಪಾರ್ವತಿ ಆದಿಶಕ್ತಿ ಆದಿನಾರಾಯಣಿ ಪದ್ಮಾವತಿ ಹೇಮಾವತಿ ಎಂಬ ಅನೇಕ ನಾಮಗಳಿಂದ ಶೋಭಿಸುವ ಈ ಪ್ರಚಂಡ ಸಿಂಹಾಸನಾರೂಢಳಾಗಿ ಸಾಕ್ಷಾತ್ ತುಳಜಾಪುರ ಅಂಬಾ ಭವಾನಿ ಮಹಾದೇವಿ ಎಂದು ನನ್ನ ನಾಮವು ಕೇಳುವಂತ ನಾಮ ಸೇವಕ ಸದಾ ಸುಂದರ ಸಭಾಮಂದಿರಕ್ಕೆ ಬಂದ ಕಾಮ
ಪುಣ್ಯದೇವಿ ಅರೇ ಸಾರಥಿ, ತಾಯಿ ನಾನು ಈ ಸಭಾ ಮಂದಿರಕ್ಕೆ ಬಂದಿರುವ ಕಾರಣವೇನೆಂದ್ರೆ ಇಂದಿನ ದಿವಸದಲ್ಲಿ ನಾನು ಕೈಲಾಸ ಮಂದಿರದಲ್ಲಿ ಇರುವ ಕಾರಣದಲ್ಲಿ ಧರ್ಮ ಪತ್ನಿಗಳಾದ ದೇವೇಂದ್ರ ಪತಿ ಸಚಿದೇವಿಯು ಬಹು ಸಂತಾಪದಿಂದ ಸ್ತುತಿ ಮಾಡಿದ್ದಕ್ಕೆ ಅವಳ ಭಕ್ತಿಗೆ ಮೆಚ್ಚಿ ಭಕ್ತರ ಅರ್ಥ ಪೂಜಿತವಾಗಿ ನನ್ನ ಭಕ್ತರನ್ನು ಬಾಧೆಪಡಿಸುವ ಆ ದುರ್ದಾನವರನ್ನು ನನ್ನ ಖಡ್ಗದಿಂದ ಕತ್ತರಿಸಿ ಭಕ್ತರಿಗೆ ಬಂದ ಸುರಿತ ಸಂಕಷ್ಟವನ್ನು ದೂರ ಮಾಡೋದಕ್ಕೆ ಬಲವಾದ ಸಾರಥಿ ಅತಿ ಜಾಗೃತಿ. ಸಾರಥಿ, ಆ ದುರ್ಗರು ದೇವೇಂದ್ರನನ್ನು ತ್ರಾಸ ಕೊಟ್ಟಿದ ಮೂಲಕವಾಗಿ ಬಲವಾಯಿತು. ಸ್ವರ್ಗ ನಿವಾಸಿಗಳಾದ ಇಂದ್ರಾದಿ ದೇವತೆಗಳ ಮೇಲೆ ದೈತ್ಯರ ದಾಳಿ ಎಂದರೆ ಹಿಂದಕ್ಕೆ ಮದಾಂಧ ಮಹಿಷಾಸುರನು ದೇವತೆಗಳಿಗೆ ಕಾಡಿದ ಮೂಲಕವಾಗಿ ಆ ಕಾಲಕ್ಕೆ ನಾನು ಮಹೇಶ್ವರಿ ಅವತಾರವನ್ನು ತಾಳೆ ಆ ದುರಕ್ಷಸರನ್ನು ಸಂಹಾರ ಮಾಡಿದ್ದೇನೆ. ಅದರಂತೆ ಈ ಕಾಲಕ್ಕೆ ನಾನು ಕಾಮಭೈರವ ಅವತಾರವನ್ನು ತಾಳೆ ಆ ದುರ್ಮದಾಂಧರ ಕರಶಿಲೆಗಳನ್ನು ಕಡಿದು ರುಂಡಮಾಲೆಯನ್ನು ಕೋಳೆ ಧರಿಸಿಕೊಂಡು ಭಕ್ತಗಳಿಗೆ ಬಂದ ದುರಿತ ಸಂಕಷ್ಟವನ್ನು ದೂರ ಮಾಡುವನು. ಆರ್ತಿ ಇಂದ್ರ ಸಚಿ ದಾವಣಿ ಇರುವರು ನೋಡು ನೋಡು ಇವತ್ತಿನ ದಿನ ವೈರಿಗಳಿಗೆ ಬರುತ್ತೇಳು. ಸಾರಥಿ, ನನ್ನ ವಾರನಾದ ಶಿವರಾಜನನ್ನು ಬರ ಮಾಡಿತು. ಸಾರಥಿ ಅತಿ ಜಾಗೃತಿ. ಶಿವ ಬಂತು, ಶಿವ ಶಿವರಾಜ, ಶಿವ ಶಿವ ಹೇಳಪ್ಪ. ಎಲ್ಲ ಸಂಗೀತಗಾರ ಶಿರೋಮಣಿ ಇವರು ಬಂದವರ ದಾಳಿಯ ದಾಳಿಯು ಒಳ್ಳೆಯ ವಿಚಾರ ಮಾಡಿದ್ರೆ ವಿಚಾರ ಆಗೋದು ಏನು ಸಂಗೀತಗಾರ ಶಿರೋಮಣಿ ಅವರು ದೊಡ್ಡ ದೇವತೆ ಕಾಣುವರು ಶಾಪ ಮತ್ತೊಂದು ಮಾತಾಡ್ತಿದ್ದಾಗಲೇ ಸುಂದರದಾರದಿ ಓಹೋ ಚಲುವಿಕಿನಲ್ಲಿ ಚಂದ್ರನಂತೆ ಭೋಗದಲ್ಲಿ ಇಂದ್ರನಂತೆ ತ್ಯಾಗದಲ್ಲಿ ಕರ್ಣನಂತೆ ರೂಪದಲ್ಲಿ ರುದ್ರನಂತೆ ಶಾಪದಲ್ಲಿ ಅವರಂತೆ ಕಟ್ಟಿದ ರಂಗಮಂದಿರ ಸಿಂಗಾರದಿಂದ ಬಂದವರು ತಾವುದಾರು ಕೋಟಿ ಸುಮ್ಮನೆ ಯಾಕೆ ನಿತ್ತಿ ಕಂದರಗಳು
ಶಾಪ ಸೇವಕ ಓಹೋ ಬರೀ ನಾನು ಬಾರನ್ನರಿ ಕಾನ್ಸಲ ಮನ ಹಾಯ್ದಾರ ನಾನು 10 ಕಿಲೋ ಕುದುರೆ ಮೇಲೆ ಕೂತು ಕೆಳಗೆ ಕಲ್ಲನ್ನು ತರಬೇಕಂತ ಹೇಳಿ ಮೈದಿರಿ ಗ್ರಾಮಕ್ಕೆ ನಾ ಹೋಗಿದ್ದನು. ಮೈದಿರಿಗೆ ಮನೋನ್ ಸಾಯಿನ ಮನೆಯಲ್ಲಿ ಮಂದಿ ಕರೆದವನ್ನು ನೋಡ್ಕೊಂಡು ಮಾನಿಂಗಪುರ, ಮಮನಾಪುರ, ಗುಡ್ಡಾಪುರ, ತುಳಜಾಪುರ, ಗಾಣಾಪುರ, ಸುರಾಪುರ ಮಾಡ್ಕೊಂಡು ಹೊನ್ನಾಳಿಗೆ ನಾ ಹೋಗಿದ್ದನು. ಹೊನ್ನಾಳಿ ಚೆನ್ನ ನೋಡು, ಹೊನ್ನಾಳ ಮುಪ್ಪನ 3 ವರ್ಷದ ಮುದುಕಿ ನಾ ಕೇಳಿಸಿದನು. ಹೊನ್ನಾಳ ನಾನು ಬಾಂಡ ಬಡಿದ್ರೆ ಹೊರದೇನು ಮೇಲೆ ಅತ್ತಿಗೆ ಮಾಡಿಬಿಟ್ಟಿದ್ದ. ಮುಂದೆ ಕೂಡ ಪುತ್ರ ತೀರ್ಮಾಡಿ ಹೊನ್ನಾಳಿ ಮನೆಯಿಂದ ಹರ್ಷ 10 ಗ್ರಾಮಕ್ಕೆ ಹೋಗಿ ನಿತ್ಯ 5 ರೂಪಾಯಿ ಪಗಾರ ಮಾಡಿ ಶ್ರೀಕಾಂತ ನಂದಾದ್ರು ಉಡಂಟಪ್ಪ ಸಾರಥಿ ಅನ್ನೋರು ತಾವು ಆಡು ಕೋತಿ ಸುಮ್ಮನೆ ಹಾಕಿ ಸಾರಥಿ ಹೋಗಿ ನನ್ನ ಹೃದಯ ಹತ್ತ ಕೋಪ ಬಂದವಳ ಭಾಗನೇನು ಸಮುದ್ರ ನೀರ ಉತ್ತವಾದ ಚಾಪ ಸಾರಥಿ ಹೋಗಿ ನನ್ನ ಉದ್ದವಾದ ಮಾರಿನ ಪ್ರಸಿದ್ಧರೇ ಭಾಗವಾಯಿತು. ಹಾನಿ ಮಸ್ತಕವನ್ನು ಹಿಡಿದು ಚಾಪ ಭೂಮಿಗೆ ಸಾರಥಿ ಅತಿ ಸೈನಾಯ್ತು ಕುಂತಂತ ಭಗವಾನದಾಗಿ ತೋರಿತು. ನಿನ್ನೆ ರಾಜಮಂದಿರ ಬಿಟ್ಟು ನಾತಿರುವ ಸುಂದರ ಸರಮಂದಿರಕ್ಕೆ ಕಾರಣ ಕೋತಿ ಸುಮ್ಮನೆ ಹಾಕಿ ನಿಂತಿ ಸಾರಥಿ ಎಲ್ಲ ಇರುವ ಸ್ಥಳವನ್ನು ಬಿಟ್ಟು ನಿರ್ಧರಿಸಿದ ಸಭಾ ಮಂದಿರಕ್ಕೆ ಬಂದಿರೋ ಕಾರಣ ಏನಂದ್ರೆ ಪೂಜಾ ಕೋಟಿ ಪಾಲಕರಾದ ರಕ್ತ ಭುಜಗಳು ಕಾಲ ಶಾಸ್ತ್ರ ಭುಜವನ್ನು ಹೊಂದಿರ್ತೀವಲ್ಲ. ಕೋಟಿ ನಾಮಗಳಿಗೆ ಪ್ರಕಟಿಸುವ ಮಂಗಲ ರಾಜಿಸುವ ಶಾಸ್ತ್ರ ಸಾರಥಿ ಸೈನ್ಯಕ್ಕೆ ಅಲ್ಲೇ ನೋಡ್ತಾರೆ. ಹೇ ಸದಾನಂದ ಕರುಣೆ ಈ ಜಗನ್ಮಾತೆ, ನಿಮ್ಮ ಪಾದಗಳಿಗೆ ಅಭಿವಂದಿಸುವುದು ತಾಯಿ ಸೌಖ್ಯ. ಹೇಯನ್ನ ಕಂದನಾದ ಇಂದ್ರ ಭೂಪಾಲನೆ, ನಿನಗೆ ಈ ವೇಳೆ ಬಂದಿರುವ ಸಂಕಷ್ಟವನ್ನು ಏನಿರುವುದು ಚೆನ್ನಾಗಿ ಹೇಳುವುದು ಸುರಪತಿ ದೇವೇಂದ್ರ ಭೂಪತಿ. ಹೇ ಅಮ್ಮ ಚಂದ್ರಶಶಿಗಳಾದ ಮಹಾದೇವಿಯೇ ಕೇಳು. ನನ್ನ ಪೂರ್ವ ಜನ್ಮದಲ್ಲಿ ಮಾಡಿದ ಕರ್ಮದ ಫಲವು ನಾನೆಂತೂ ಹೇಳಲಿ. ಹಿಂದಕ್ಕೆ ಮಹಿಷಾಸುರನೆಂಬ ಅಲಮನು ಇದೇ ರೀತಿಯಾಗಿ ದಾಳಿಯನ್ನಿಟ್ಟು ನಿಮ್ಮ ದಿವ್ಯ ಪಾದಾಂತ ಕಿರಣದಿಂದ ಸಕಲ ಭಾಗ್ಯವಂತನಾಗಿ ಅಂದಿನಿಂದ ಎಂದಿನವರೆಗೂ ಸುಖದಿಂದ ಕಾಲ ಕಳೆಯುವುದರೊಳಗೆ ಆ ನೀಚ ನಿಷ್ಕರಣಗಳಾದ ಶುಂಭ ನಿಶುಂಭರೆಂದು ರಕ್ತಸರು ಎಲ್ಲ ಅಮರಾವತಿ ಪಟ್ಟಣವನ್ನು ಸೊರೆಗೈದು ಎಲ್ಲ ಅಧಿಕಾರವನ್ನು ತಮ್ಮದಾಗಿಸಿಕೊಂಡು ತಮ್ಮ ಮನಸ್ಸಿಗೆ ಬಂದಂತೆ ಮೆರೆಯುವರು. ಹೇ ಅಮ್ಮ ಜನನಿ, ಆ ನೀಚ ರಕ್ತಸರನ್ನು ನಿನ್ನ ಸಂಭ್ರಮದ ಸೆರೆಯಾಯುವುದರಿಂದ ಅವರ ಎಲೆಗುಂಡಿಗೆಯನ್ನು ಛೇದಿಸಿ ನಮ್ಮನ್ನು ಪರಿಪಾಲಿಸುವ ಮಾತೆ ಏನಂದಾಗಣಿಯಾದ ಸುರಪತಿಯೇ, ನೀನೇನ ಭಯಗೊಳ್ಳುವ ಕಾರಣವಿಲ್ಲ. ಆ ಕಡತೃಷ್ಟರಾದ ಶುಂಭ ನಿಶುಂಭರೆಂಬ ನೀಚ ಘನಘಾತಕರನ್ನು ಎನ್ನ ಖಡ್ಗದಿಂದ ಕತ್ತರಿಸಿ ನಿನಗೆ ಅತ್ಯಾನಂದ ಉಂಟು ಮಾಡುವನು. ನಿನಗೆ ಸುಖ ಸಾಮ್ರಾಜ್ಯ ಸುಖವನ್ನು ಕೈಗೂಡಿಸಿಕೊಡುವನು. ನಿನ್ನ ಮನದೊಳಗಿನ ಚಿಂತೆಯನ್ನು ಬಿಟ್ಟು ಬಿಡೆಯಿಂದ ಸಕಲ ಗುಣ ಸಾಂದ್ರ. ಹೇ ಬ್ರಹ್ಮದೇವನ ಪಡೆದ ಮಾತೆ ಕೇಳು. ಆ ಅಷ್ಟದಿಕ್ಕ ಪಾಲಿತರನ್ನು ಅವರು ಪಟ್ಟಣವನ್ನು ಬಿಟ್ಟು ಓಡಿಸಿ ಅವರಿಗೆ ಅತಿ ಸಂಕಷ್ಟವನ್ನು ಉಂಟು ಮಾಡಿದರೆ ಪಟ್ಟಣದ ಮರ್ಯಾದೆಯನ್ನು ಪರಿಪರಿಯಿಂದ ಬೆಳೆಯುವರು. ಹೇ ಅಮ್ಮ ಜನನಿ, ನಿನ್ನ ಸಂಭ್ರಮದ ಸೆರೆ ಆಯುವುದರಿಂದ ಕಳ್ಳರ ಸೆರೆಗಳನ್ನು ಛೇದಿಸಿ ನಮ್ಮನ್ನು ರಕ್ಷಿಸು ಮಾತೆ ಲೋಕ. ಹೇ ದೇವೇಂದ್ರ ಭೂಪಾಲನೆ, ನೀನು ಹಣೆಗೆ ಅಂಬರಿಸದೆ ನಿನ್ನ ಮನದೊಳಗಿನ ಚಿಂತೆಯನ್ನು ಬಿಟ್ಟು ಬಿಡು. ಹೇ ಇಂದ್ರ ರಾಜ, ಕಾಲಕರ್ಮದ ವಿಚಾರವನ್ನು ಮಾಡದೆವು. ಯಾಕಂದ್ರೆ ಹಣಿಬರದ ಕಥೆಯು ಹರಿಹರ ಬ್ರಹ್ಮಾದಿಗಳಿಗೂ ತಿಳಿದುಬಿಡುವ ಭವಿಷ್ಯ ಕಥೆಯು ಸುಳ್ಳಲ್ಲ. ಬಾರದು ಬಪ್ಪದು ತಪ್ಪದು ಎಂಬ ಯುಕ್ತಿಗೆ ದೇವತೆಗಳು ಸದಾ ಸಿದ್ಧರಾಗಿರ್ಬೇಕು. ಸತ್ಯಕ್ಕೆ ಶಿವನು ಮರಿಲಾರವನು. ನಿಮಗೆ ಕೊಟ್ಟ ಸಂಕಷ್ಟದ ಪ್ರತಿಫಲ
ಅಖಂಡವಾದ ಸುಖ ಸಾಮ್ರಾಜ್ಯದ ಸುಖವನ್ನು ಉಂಟು ಮಾಡುವ ಸುರಪತಿ ದೇವೇಂದ್ರ ಭೂಪತಿ. ಹೇ ಅಮ್ಮ ಗಿರಿಜೇಶ್ವರಿ, ನಿಮ್ಮ ನೀವೇ ಅಂತಃಕರಣದಿಂದ ನಮಗೆ ಬಂದಂತ ಅನುಸೂಚಿತವಾದ ಕಷ್ಟವನ್ನು ದೂರ ಮಾಡಿ ಆ ನೀಚ ಶುಂಭ ನಿಶುಂಭರ ಪೀಡೆಯನ್ನು ಉಳಿಯುವಂತೆ ಮಾಡಿ ನಮ್ಮನ್ನು ರಕ್ಷಿಸುವ ಜನ. ಹೇ ಅಮ್ಮ ಜಗದೀಶ್ವರಿ, ಇದರ ನಮ್ಮ ತಾಳ ಹೇಳ್ತೀನಿ ಕೇಳುವಂತವಳಾಗು. ಅದೇನಿರೋದು ಚೆನ್ನಾಗಿ ಹೇಳುವಂತವಳು. ಈ ನಿಮ್ಮ ಬಡದಾಶಿಗಳ ಮಾಡುವ ದೀನ ಸ್ತುತಿಗೆ ತಾವು ಸಾಕ್ಷಾತ್ ಪ್ರತ್ಯಕ್ಷವಾಗಿ ನೋಡಬೇಕಾದರೆ ನಮ್ಮ ಪೂರ್ವ ಪುಣ್ಯಕ್ಕೆ ಹೆಡೆಯಿಲ್ಲ. ಹೇ ಎನ್ನ ಹಡೆದಮ್ಮ, ನೀನು ಕಣ್ಣು ಮುಚ್ಚಿದ ಕ್ಷಣವು ತ್ರಿ ಜಗತ್ತು ಪ್ರಳಯವಾಗುವುದು. ನೀನು ಇಂಥ ಮಾಮಹಿಮ ನೀತಿಗಳಾದ ದಾಕ್ಷಾಯಣಿ ಈಗ ನಮಗೆ ಬಂದಂತ ವಿಪತ್ತವನ್ನು ದೂರ ಮಾಡಿ ನಮ್ಮನ್ನು ಅಪಮಾನ ಮಾಡಿದ ಶುಂಭ ನಿಶುಂಭ ಎಂಬನ್ನು ನೀತರನ್ನು ಛೇದಿಸಿ ಅವರ ಕುಲಕೋಟಿ ಅಂಶವನ್ನು ನಾಶ ಮಾಡಿ ನಮ್ಮ ಸಂಗಳ ಸೂತ್ರ ಉಳಿಸಿ ನಮ್ಮ ಜನನಿ ಜಗತ್ ಕಲ್ಯಾಣಿ. ಹೇ ಮೂಲ ಸಚಿದೇವಿ, ನಿನಗೆ ಕಲ್ಯಾಣವಾಗಲಿ ಹೇಳುವಂತವಳಾಗು. ಈಗ ನಿನಗೆ ಬಂದಿರುವ ಸಂಕಷ್ಟವನ್ನು ಪಾರ ಮಾಡೋದಕ್ಕೆ ನಾನು ಪ್ರಸನ್ನವಾಗಿರುವುದು. ಹಲವು ಚಿಂತೆಯನ್ನು ಬಿಟ್ಟು ನಿಶ್ಚಿಂತೆಯಿಂದ ಇರುವಂತವಳಾಗು ಸಚಿ, ಎಲ್ಲರೂ ರುಚಿ. ಹೇ ಭುವನೇಶ್ವರಾದ ಭವಾನಿ ಮಾತೆ ಕೇಳು. ಆ ಸುಮ್ಮನ ಮಾತು ಕೇಳಿ ಕಳ್ಳ ಚಂಡ ಮುಂಡರೆಂಬ ರಾಕ್ಷಸರು ಎನ್ನ ಗಂಡನನ್ನು ಸೆರೆ ಹಿಡಿದು ಕೈವಳಿಗೆ ಬೇಡಿಯನ್ನು ಗೆಳೆದು ಸಂಜೆ ಕಣಿಯಲ್ಲಿ ಹಾಕಿರುವುದು. ದುಷ್ಟ ರಾಕ್ಷಸರನ್ನು ಕಾವಲಿಟ್ಟು ತಮ್ಮ ಮನುಷ್ಯಗೆ ಬಂದಂತೆ ಸರ್ವ ದೇವತೆಗಳನ್ನು ಶಿಕ್ಷಿಸಿ ದಿಕ್ಕಪಾಲಕರಿಗೆ ದಾಳಿಯನ್ನಿಟ್ಟು ಈಗ ನಮ್ಮನ್ನು ಸೆರೆಮನೆಯಿಂದ ಕೆಟ್ಟ ರಣಕ್ಕೆ ಹತ್ತಿದರೆ ನೋಡುವ ಮಾತೆ ಸೌಖ್ಯ. ಹೇ ನನ್ನ ಸುರಗಂಧರ್ವ ನಾಯಕಿಯಾದ ಸಚಿದೇವಿ, ನೀನು ಚಿಂತೆಯನ್ನು ಬಿಟ್ಟು ನಿಶ್ಚಿಂತೆಯಿಂದ ಇರುವಂತವಳು. ಆ ನೀಚ ಶುಂಭ ನಿಶುಂಭರೆಂಬ ಮೂಲ ಅಂಶವನ್ನೇ ನಾಶ ಮಾಡಿ ನಿಮಗೆ ಸುಖ ಸಂಪತ್ತವನ್ನು ಕೈಗೂಡಿಸಿಕೊಡಲು ನಮ್ಮ ಸಚಿ ಎಲ್ಲರೂ ರುಚಿ. ಹೇ ಸಾಂಬವೀರ ಭವಾನಿ ಕೇಳು. ನಾವು ಎಲ್ಲಾದರೂ ನಿನ್ನ ಪಾದಾಂತರ ಪ್ರಯಾಣಗಳಿಗೂ ಪ್ರಸಿದ್ಧವಾದ ದುರ್ಜನರಿಗೆ ಮರ್ದಿನಿಯಾದ ಮಹಾದೇವಿ ಬಹು ಜಾಗೃತಿಯಿಂದ ದುಷ್ಟ ರಾಕ್ಷಸರ ದಾಳಿಯನ್ನು ದೂರ ಮಾಡಿ ಬೇಡಿಕೊಳ್ಳುವ ಜನನೇ ಜಗತ್ ಕಲ್ಯಾಣಿ. ಏನ ಭಕ್ತರಾದ ಸಚಿದೇವಿ ಕೇಳು. ಈ ಸಮಯದಲ್ಲಿ ಆ ಸುಮ್ಮನೆ ಸುಮ್ಮನೆ ಒಬ್ಬ ರಕ್ತದ ಮೇಲೆ ಒಚ್ಚಾರ ಬರುವ ಕೊಪ್ಪ ಅಗ್ನಿಯನ್ನು ನೀನು ಕೇಳಬೇಡ. ನೀನು ನನಗೆ ಆರತಿಯನ್ನು ಎತ್ತಿ ಕರಪುರದ ಚೈತ್ರನ್ನು ಸೀಳಿ ಅವ್ರ ಚಂಡವನ್ನು ಹಾಕಿ ಆ ದುಷ್ಟರ ನಷ್ಟ ಮಾಡಿ ನಿನಗೆ ಸುಖ ಸಾಮ್ರಾಜ್ಯದ ಸುಖವನ್ನು ಕೈಗೂಡಿಸಿಕೊಡುವನು. ನೋಡಮ್ಮ ಸಚಿ, ಎಲ್ಲರೂ ರುಚಿ. ಶಿವ ಹೇಳೋಣ ಹೋದ್ರೆ
ಕುತ್ತಲೆ ಕೊಟ್ರು ತಾನೇ ಆಗ್ತದೆ ಬಾಬಾ ಅಲ್ಲಿ ಕುಡ್ರಿ ಏನು ತುಳ್ಕೋತಿ ಕಣ್ಣಾಗಲಿ ಮಾತಾಡ್ತಿದ್ರ ಇದು ಬಿಡಿ ಒಮ್ಮೆ ಎಲ್ಲ ಕಡೆಯಿಂದ ನಮೋ ನಮ ನಾರಾಯಣಿ ದೀರ್ಘತರವಾದ ಕರ್ಪೂರದ ದೀಪದಲ್ಲಿ ನಿಮ್ಮ ಪಾದಕ್ಕೆ ಬರಲುತ್ತಿ ಆನಂದದಿಂದ ಸ್ತುತಿ ಮಾಡುವೆನು. ಜಯದ ಸ್ವರದಿಂದ ಮಂಗಳಾರತಿ ಬೆಳಗಿದೆನು. ಹೇ ಅಮ್ಮ ಮಹೇಶ್ವರಿ, ನಿನ್ನ ದಯದಿಂದ ಈತ ರಾಕ್ಷಸ ಕೇಶ ಸ್ವರೂಪನಾದ ಇಂದ್ರನಿಗೆ ಪರಮ ಸುಖವನ್ನು ಕೊಟ್ಟು ರಕ್ಷಿಸುವೆನು. ನವರತ್ನ ಮುಕ್ತ ಹಾರ ಸೋದರ ರಾಶಿಯನ್ನು ಘೋಷಿಸುವೆನು. ಮಹಿಮೆ ಮಾತೆ ನಿನ್ನ ಮಹಿಮೆಯನ್ನು ಹೊಗಳಬರಿಗೆ ಸಾವಿರಾರು ನ್ಯಾಯಗಳು ಆದಿಶೇಷನಿಗಾದರೂ ಸಾಧ್ಯವಿರುವುದು. ಜನನಿ ಮಹಿಷಾಸುರ ಮರ್ದಿನಿ, ನಮ್ಮ ಭೂಮಾತೆ ಗುಣವೇ ಅಗಮ್ ಜನತೆ, ಗೋಪ್ರಕೃತಿಗೆ ಆಧಾರ ಮೂರ್ತಿಯೇ, ಅತಿ ಚಾರದಿಂದ ರಾಕ್ಷಸರನ್ನು ಸೆರೆಪಡಿಸಿ ನಮ್ಮ ದೇವತೆಗಳ ಅಂಶಕ್ಕೆ ಆಶೀರ್ವದಿಸಿ ಕಾಯಬೇಕು. ಜನನಿ ಸಜ್ಜನರ ಪರಿಪಾಲನೆ. ಹೇ ದೇವಾದಿಪನಾದ ಇಂದ್ರನೇ, ನೀನೇನು ಚಿಂತಿಸುವ ಕಾರಣವಿಲ್ಲ. ಮುಂದಿನ ಪ್ರಯತ್ನವನ್ನು ನಮ್ಮದಿರುವುದು. ಈ ಮಾತು ಸತ್ಯವನ್ನು ತಿಳಿ. ಆ ಶಕ್ತಿಯ ಶಿರವನ್ನು ಈ ನನ್ನ ಶಸ್ತ್ರದಿಂದ ಹರಿದು ಮುತ್ತೈದೆಗೆ ಮಂಗಲವನ್ನು ಉಂಟು ಮಾಡುವೆನು. ನೀನೇನು ಭಯಗೊಳ್ಳಬೇಡ ಇಂದ್ರ, ಸಕಲ ಗುಣ ಸಾಂದ್ರ. ಬಂದ್ ಮಾಡಿಬಿಡ್ರಿ ಸರ್. ಡೊಮೇನ್ ಬಿ ಹಿಂಗೆ ಅದಂದ್ರೆ ಇದು ಬಿ ಹಿಂಗೆ ಅದ. ಜಲೈ ಸೇವಕ, ಆ ಕುಳ್ಳ ರಕ್ಕಸರನ್ನು ಸಂವರಿಸುವ ನಿಮಿತ್ತವಾಗಿ ನಾನು ಈ ಅರಣ್ಯದಲ್ಲಿ ಮಾಯಾವಿಲಾಸ ಪ್ರತಿ ರೂಪಮೋಹನಾಗಿ ಅವತಾರವನ್ನು ಧರಿಸಿ ಆ ರೀತಿ ರಕ್ಕಸರನ್ನು ಎಂದ ಬಲಿಗಳಿಗೆ ಕೆಡವಿ ಅವರ ಚಂಡವನ್ನು ಕಳೆದು ದೈತ್ಯ ವಂಶವನ್ನೇ ನಿರ್ಮೂಲವಾಗಿ ನಾಶ ಮಾಡಿಬಿಡುವನು. ಈ ಆದಿಶಕ್ತಿ ಅವತಾರವನ್ನು ನೋಡು ಸೇವಕ ದ್ವಾರಪಾಲಿಕ. ನೋಡ್ತದ ಚಂಡ ಮುಂಡ